ಸತ್ತೇ ಹೋಗ್ತಾಳೆ ಪಾಪ. ಇಲ್ಲ ಇಲ್ಲ, ಅದಕ್ಕೆ ನಿನಗೂ ಹೇಳ್ತಾ ಇದ್ದೀನಿ, ನೀನು ಏನು ಯೋಚನೆ ಮಾಡಕ್ ಹೋಗ್ಬೇಡ. ನಿಮ್ ಅತ್ತೆ ಇದ್ದಾಳಲ್ಲ. ನಿಮ್ಮಿಂದ ತುಂಬಾ ದೊಡ್ಡ ಉಪಕಾರ ಆಯ್ತು ಅತ್ತೆ. ಅರೇ ಮಗಳೇ, ಬಾ, ನಾನೆಲ್ಲ ನೋಡ್ಕೋತೀನಿ ಬಿಡು. ಹುಷಾರಾಗಿರು ಮಗಳೇ. ನಡಿ ರಾಣಿ. ಬಾಗ್ಲನ್ನ ನಾಕ್ ಮಾಡ್ಕೊಂಡ್ ಬರಕ್ಕಾಗಲ್ವಾ? ನೀವ್ ಬಟ್ಟೆ ಬದಲಾಯಿಸುವಾಗ ಬಾಗ್ಲು ಹಾಕಿರ್ತೀರಾ ಅಲ್ವಾ, ಇವಾಗ ತೆಗ್ದಿತ್ತು ಅದಕ್ಕೆ ಬಂದ್ಬಿಟ್ಟೆ. ಏನ್ ಕೆಲ್ಸ? ಹಾ, ಇದೇನಿದು? ಇದು ನಿಮ್ ಕರ್ಚೀಫ್. ನಾನೇ ಒಗ್ದು ಇಸ್ತ್ರಿ ಮಾಡಿದ್ದೀನಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಹೌದಾ? ಈಗ ಖರ್ಚೀಫ್ನ ನೆಪ ಇಟ್ಕೊಂಡು ನನ್ನ ಹತ್ರ ಮಾತಾಡೋ ಅವಕಾಶ ಹುಡುಕ್ತಿದ್ಯಾ? ಅದ್ ಹಾಗಲ್ಲ. ಅದು ಅದು ಬೇರೆಯವ್ರ ಕರ್ಚೀಫ್ ಇಟ್ಕೋಬಾರ್ದು ಅಂತ ಹೇಳ್ತಾರೆ. ವ್ಯಕ್ತಿಗಳು ದೂರ ಆಗಿ ಮನಸ್ತಾಪ ಆಗತ್ತೆ ಅಂತ ಹೇಳ್ತಾರೆ. ಮನಸ್ತಾಪ ಆಗೋದು ಸಂಬಂಧಗಳು ಬೆಸೆದಿದ್ದಾಗ, ತನ್ನ ಕೈರೇಖೆಯಲ್ಲಿ ಅವರ ಹೆಸರು ಬರ್ದಿದ್ರೆ. ಹಾಗಿದ್ದಾಗ ನನ್ನ ಎಲ್ಲ ಖರ್ಚೀಫ್ಗಳನ್ನ ತೆಗೆದು ನಿನ್ಗೆ ಕೊಟ್ಬಿಡ್ಬೇಕಾಗತ್ತೆ.